ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದಾರೆ, ನಂದು ತುಂಬಾ ಚೆನ್ನಾಗಿದೆ. ನೀವೆಲ್ಲ ಹೇಗಿದ್ದಾರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬ್ಲಾಗ್ ಬಂದುಬಿಟ್ಟು ದೈವಿಗೆ ಸ್ಕೂಲ್ ಜಾಯಿನ್ ಮಾಡಿಸ್ಬೇಕಾಗಿತ್ತಲ್ವ. ಸೊ ಹಾಗಾಗಿ ಅವ್ರು ನಮಗೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಎಲ್ಲ ಕೇಳಿದರು. ಸೊ ಹಾಗಾಗಿ ಸಬ್ಮಿಟ್ ಮಾಡಿ ಅಡ್ಮಿಷನ್ ಮಾಡಿಸ್ಕೊಂಬೋಣ ಅಂತ ಹೇಳಿದ್ದೆ. ಸೊ ಈ ಮಂತು LKG ಆ್ಯಕ್ಚುಲಿ LKG ನಾವು ಜಾಯಿನ್ ಮಾಡಿಸ್ಬೇಕು ಅಂತಂದರೆ ತುಂಬಾ ಫೀಸ್ ಕೇಳ್ತಾ ಇದ್ದಾರೆ. ತುಂಬ ಒಂದು 4-5 ಪ್ಲೇಸ್ ಸ್ಕೂಲ್ಸ್ಗಳಲ್ಲಿ ನಾನು ಕೇಳ್ಕೊಂಬಂದ್ವಿ. ಒಂದೊಂದು ಕಡೆ 35, 45, ಒಂದೊಂದು ಕಡೆ 75, ಒಂದೊಂದು ಕಡೆ 55 ಅಂತ ಹೇಳ್ತಾ ಇದ್ದಾರೆ. ಈ ತಿಂಗಳು ನಮಗಂತೂ ಸ್ಕೂಲ್ ಫೀಸು ತುಂಬ ಬಡನ್ ಆಯಿತು. ಈ ಮಂತ್ಲಿ ಗಾಜರಿ ಬಿಲ್ ಕೂಡ ತುಂಬಾ ಆಯಿತು. ಸೊ ಈ ಮಂತಲ್ಲಿ ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್ ಖರ್ಚಾಯಿತು ಗೈಸ್. ಸೊ ಹಾಗಾಗಿ ಅಡ್ಮಿಷನ್ ಬೇರೆ ಇತ್ತಲ್ವ. ಸೊ ಸ್ಕೂಲ್ ಫೀಸು, ಕಾಲೇಜ್ ಫೀಸ್ ಅಂದರೆ ಬೇರೆ ಏನೇನಾಗಿ LKG ಕೂಡ 55, 45 ಕೇಳ್ತಿದ್ದಾರೆ ಅಂತಂದರೆ ಏನು ಹೇಳ್ಬೇಕು ಅಷ್ಟೇ. ಅಲ್ಲಿ ಸ್ಕೂಲ್ ರೀಚ್ ಆದರೆ ಸ್ಕೂಲಲ್ಲಿ ನೋಡ್ತಾ ಇದ್ವಿ ಹೇಗಿದೆ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸ್ಕೂಲ್ ಸೂಪರ್ ಆಗಿದೆ ಗೈಸ್. ಮೇಲೆಲ್ಲ ಪ್ಲೇ ಗ್ರೌಂಡ್ ಇತ್ತು, ಮಾಡ್ತಾ ಇದ್ದ ಅಲ್ಲಿ ಪ್ಲೇ ಗ್ರೌಂಡಲ್ಲಿ. ಅವನಿಗೆ ಈ ಥರ ಪ್ಲೇ ಗ್ರೌಂಡ್ ಅಥವಾ ಈ ಥರ ಆಟ ಸಾಮಾನು ನೋಡಿಬಿಟ್ರೆ ತುಂಬ ಆಸಕ್ತಿ ಇದೆ ದೈವಿಗೆ ಆಟ ಆಡೋಕ್ಕೆ. ಅಲ್ಲಿ ಆಟಾಡ್ಕೊಂತ ನಿಂತ್ಬಿಟ್ಟಿದ್ದಾನೆ. ಬಾ ಅಂದ್ರೇ ಬರ್ತಾ ಇಲ್ಲ. ಮನೆಗೆ ಹೋಗೋಣ ಬಾ, ನಾಳೆಯಿಂದ ಸ್ಕೂಲಿಗೆ ಬರೋಣ ಬಾ ಅಂತಂದರೆ ಬರ್ತಾ ಇಲ್ಲ. ತುಂಬ ಆಟ ಮಾಡ್ದೆ ಅಲ್ಲಿ. ಅಲ್ಲೆಲ್ಲ ಸ್ಕೂಲ್ ನೋಡಿಕೊಂಡು ಇಲ್ಲೆಲ್ಲ ಸೇಫ್ಟಿ ಎಲ್ಲ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಮಾಡಿದರು. ತುಂಬ ಸೇಫ್ಟಿ ಇದೆ ಅಂತ ಅನ್ನಿಸ್ತು ನಮಗೆ. ಅಂದರೆ ದುಡ್ಡು ಜಾಸ್ತಿ ಆಯಿತು, ಪ್ಲಸ್ ಸೇಫ್ಟಿನೂ ಚೆನ್ನಾಗಿತ್ತು ಗೈಸ್. ಹಾಗಾಗಿ ನಾವು ಓಕೆ ಅಂತ ಹೇಳಿದ್ವಿ. ನಮಗೆ ನಿಯರ್ ಬೈ ಇತ್ತಲ್ವ, ಅಲ್ಲಿಂದ ಮುಗಿಸ್ಕೊಂಡು ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇಯಿಂದ ಅವನಿಗೆ ಸ್ಕೂಲ್ ಜಾಯಿನ್ ಮಾಡಿಸ್ಬೇಕು. ಅಡ್ಮಿಷನ್ ಆದ ತಕ್ಷಣ ಸ್ಕೂಲಿಗೆ ಕಳಿಸ್ಕೊಡಿ ಅಂತ ಹೇಳಿದರು. ನಾವು ತಿಂಡಿ ಮಾಡಿದ್ದಿಲ್ಲ ಗೈಸ್. ಹಂಗೆ ಹೋಗಿ ಅಲ್ಲಿ ನಿಯರ್ ಬೈ ಹೋಟೆಲ್ಗೆ ಹೋಗಿ ತಿಂಡಿ ಮುಗಿಸ್ಕೊಂಡು, ತಿಂಡಿ ಆದಮೇಲೆ ಕಾಫಿ ಇಲ್ಲಾಂದರೆ ಹೇಗೆ ಕಾಫಿ ಕುಡ್ಕೊಂಡು ಅಲ್ಲಿಂದ ಡಿಮಾರ್ಟಿಗೆ ಹೋದ್ವಿ. ಡಿಮಾರ್ಟಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ಅಲ್ಲೋ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲ ಗ್ರಾಸರೀಸ್ ತೊಗೊಂಡು ಹೊರಗಡೆ ಬಂದ ಮೇಲೆ ಈ ಥರ ನಾನು ಕ್ಲಿಪ್ ತೊಗೊಂಡೆ. ಈ ಮಂತು ಗ್ರಾಸರಿ ಕೂಡ ತುಂಬಾ ಜಾಸ್ತಿ ಆಯಿತು ಬಿಲ್ಲು. ಸೊ ಕೊನೆವರೆಗೂ ನೋಡಿ ಎಷ್ಟಾಯಿತು ಅಂತ ಹೇಳ್ತೀನಿ. ಕಾಲೇಜು ಫೀಸ್ಗಿನ್ನ LKG ಫೀಸ್ ಜಾಸ್ತಿ ಇದೆ ಗೈಸ್. ನಾನು ಮಾತ್ರ ಕಾಲೇಜ್ ಫೀಸ್ ಈ ಥರ ಇಷ್ಟರಲ್ಲಿ ನಾನು ಮುಗಿಸಿಲ್ಲ, ತುಂಬಾ ಕಡಿಮೆಯಲ್ಲೇ ಮುಗಿಸಿತ್ತು. LKGಗೆ ತುಂಬಾ ಆಯಿತು ಇಲ್ಲಿ. ಡಿಮಾರ್ಟಿಂದ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಡ್ರೆಸ್ ಚೇಂಜ್ ಮಾಡಿದ್ರೆ ಅದು ಖುಷಿನೇ ಬೇರೆ. ಡ್ರೆಸ್ ಚೇಂಜ್ ಇಷ್ಟಾಯ್ತು ನೋಡ್ರಿ. ಎಲ್ಲ ತೊಗೊಂಬಂದ್ವಿ ರೇಷನ್ ಡಿಮಾರ್ಟಿದ್ದು. ಸೊ ಇದು ನಮಗೆ ಅಲ್ಲಿ ಶ್ಯಾಂಪಲ್ಗಂತ ಕೊಟ್ಟಿದ್ದಾರೆ. ಔಟ್ ಸೈಡ್ ಕೊಟ್ಟಿದ್ರು ಶ್ಯಾಂಪಲ್ಗಂತ. ಅವನಿಗೆ ಒಂದು ಸ್ಕೂಲ್ ವಾಟರ್ ಬಾಟಲ್ ಮಾಡ್ಕೊಂಡು ಎಲ್ಲ ಗ್ರಾಸರೀಸ್ ಎಲ್ಲ ತೆಗೆದಿಟ್ಕೊತಾ ಇದೆ. ಈ ಸಲ ಗ್ರಾಸರೀಸ್ ಬಿಲ್ ತುಂಬಾ ಬಂತು. 7,000 ಇನ್ನೂ ಬಂತು ನಮಗೆ. ತುಂಬ ಜಾಸ್ತಿ ಆಯಿತು. ಪನ್ನೀರ್ ಇದು ಮಾತ್ರ ಇದ್ದೇ ಇರುತ್ತೆ. ಫ್ರಿಜ್ಜಲ್ಲಿ ತಗೊಂಡೋಗೋದನ್ನ ಫ್ರಿಜ್ಜಲ್ಲಿಡಮ್ಮ. ತಗೊಂಡು ಫ್ರಿಜ್ಜಲ್ಲಿ ಇಡೋದನ್ನ ತಗೊಂಡೋಗಿ ನಾವು ತಾಪ್ಕೊತೀನಿ. ಹೋಗು ತಾಪ್ಕೊತೀನಿ ನಾನು. ಫ್ರಿಜ್ಜಲ್ಲಿ ಇಟ್ಟು ತಗೊಂಡೋಗೋದನ್ನು, ಓಕೆನಾ? ಬಬ್ಬೋ ಇನ್ನೂ ಬಂದಿಲ್ಲ ಅಲ್ಲಿ. ಇಲ್ಲ ಬಂದಿಲ್ಲ, ಇನ್ನೂ ಬಂದಿಲ್ಲಮ್ಮ ಬಬ್ಬೋ. ನೋಡಿದಾಗ ಕಾಣ್ತಿಲ್ಲ ನೋಡು ಬಬ್ಬೋ ಅಲ್ಲಿಲ್ಲ. ಇಲ್ಲಮ್ಮ ಬಬ್ಬೋ ಬಂದಿಲ್ಲ. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ಮಾಡಿ ಮೇಲೆ ಬಂದ್ವಿ ಗೈಸ್. ಕ್ಲೈಮೇಟ್ ಚೆನ್ನಾಗಿತ್ತು ಅಂತ. ಎಲ್ಲೇ ಬಬ್ಬೋ ಬಂತೆ, ಬಬ್ಬೋ ಬಂತೆ. ಏನು ಮಾಡಕತ್ತೀರಿ ನೀವು? ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಬಂದ್ರಲ್ಲಮ್ಮ?
ಸ್ಕೂಲ್ ಇಷ್ಟ ಆಯ್ತಾ? ನೀನು ಬರ್ತೀಯ ಸ್ಕೂಲಿಗೆ? ಅವನಮ್ಮ ಬಂಚಮ್ಮ ನೀನು. ದೈವಿ ಸ್ಕೂಲ್ ಇಷ್ಟ ಆಯ್ತಾ ನಿನಗೆ? ನೋಡ್ಕೊಂಬಂದ್ರಾ? ಸೊ ಎಂತಾಯಿತು ಗೊತ್ತಾ ಗಾಯ್ಸ್, ಮಾರ್ನಿಂಗ್ ಬಟ್ಟೆ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಅಡ್ಮಿಷನ್ ಮಾಡಿಸ್ಕೊಂಬರ್ಬೇಕು ಅಡಗುಡಿಯಲ್ಲಿ, ಮರ್ತ್ಬಿಟ್ಟು ಮಾರ್ನಿಂಗ್ ಬಟ್ಟೆ ಹಾರಾಕೋದು ಮರ್ತಿದ್ದೀನಿ ಗಾಯ್ಸ್. ಸೊ ಹಾಗಾಗಿ ಬಂದ ತಕ್ಷಣ ತೊಗೊಂಡು ಮಾಡಿ ಮೇಲೆ ಹಾರಾಕ್ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹಿಂಗೋಗಿ ಜಸ್ಟ್ ಹಾರಾಕ್ತಿದ್ವಿ ಗಾಯ್ಸ್, ಒಂದು 5 ನಿಮಿಷನೂ ಆಗಿಲ್ಲ. ವೆದರೆಲ್ಲ ಚೇಂಜ್ ಆಯಿತು, ಕ್ಲೈಮೇಟೆಲ್ಲ ಚೇಂಜ್ ಆಯಿತು. ಇಲ್ಲಿ ಪರವಾಗಿಲ್ಲ, ಬೆಂಗಳೂರಲ್ಲಿ ಯಾವ್ದು ಕ್ಲೈಮೇಟ್ ಇದ್ದರೂ ಒಂದೊಂದು ಸಾರಿ ಮಳೆ ಬರೋದಿಲ್ಲ. ಹಾರಾಕೋಣ ಅಂತ ಹಾರಾಕಿದ್ವಿ ಗೈಸ್. ನೆಕ್ಸ್ಟ್ ಫ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ಮಳೆ ಫುಲ್ ಸ್ಟಾರ್ಟ್ ಆಯಿತು. ಮಳೆ ಅನ್ನೋದು ನಾವು ಹಾರಾಕೋದು ತೊಗೊಂಡು ಬರೋಕ್ಕೂ ಆಗಲಿಲ್ಲ, ಪಟ ಅಂತ ಫುಲ್ ಬಂದ್ಬಿಟ್ಟಿತ್ತು. ಹಾಗೆ ಅಲ್ಲಿ ಒಂದು ಪೇಪರ್ ಪಾಂಪ್ಲೆಟ್ ಕೊಟ್ಟಿದ್ರು ಗೈಸ್ ಸ್ಕೂಲಿಂದು, ಅದರಲ್ಲಿ ಏನೇನು ಕೊಡ್ತಾರೆ ಏನಿಲ್ಲ ಅಂತ ಲಿಸ್ಟ್ ಎಲ್ಲ ಇತ್ತು. ನೋಡ್ತಾ ಇದ್ವಿ, ಡಿಸ್ಕಷನ್ ಮಾಡ್ತಾ ಇದ್ವಿ ನಾವು. ಬಟ್ಟೆ ಇವಾಗ ತಾನೇ ಹಾಕಿದ್ದೀನಿ, ಮಳೆ ಸ್ಟಾರ್ಟ್ ಆಯಿತು. ಮಳೆ ನೋಡಿ, ಓಯಮ್ಮ ದಪ್ಪ ದಪ್ಪ ಹನಿ, 1 ನಿಮಿಷಕ್ಕೆ ನೆಂದೋಗ್ಬಿಟ್ಟು ಬಟ್ಟೆಗಳೆಲ್ಲ. ಫುಲ್ಲು ಮಳೆ, ಅಯ್ಯಯ್ಯೋ. ಬೆಂಗಳೂರಲ್ಲಿ ಅವಾಗೆ ಮಳೆಗಾಲ ಸ್ಟಾರ್ಟ್ ಆಯ್ತು ನೋಡ್ರಿ. ಇದ್ದಕ್ಕಿದ್ದಾಗ ಮಳೆ ಬಂದ್ಬಿಡುತ್ತೆ, ಇದ್ದಕ್ಕಿದ್ದಾಗ ಮೋಡ ಎಲ್ಲ ಚೇಂಜ್ ಆಗುತ್ತೆ, ಕ್ಲೈಮೇಟ್ ಎಲ್ಲ ಚೇಂಜ್ ಆಗುತ್ತೆ. ಈಗ ಬಟ್ಟೆ ಎಲ್ಲ ಮತ್ತೆ ತಿರ್ಗಾ ವಾಶ್ ಮಾಡಬೇಕಾ? ಫುಲ್ ನೆಂದ್ಬಿಟ್ಟಿದ್ದಾವೆ. 1 ಸೆಕೆಂಡ್ಗೆ, 1 ಸೆಕೆಂಡ್ ನೋಡ್ರಿ, ಸೆಕೆಂಡಿಗೆ 1 ಸೆಕೆಂಡಿಗೆ ಬಂದ್ಬಿಡ್ತು ಮಳೆ ಅಂತ. ಒಂದು ಸೆಕೆಂಡಿಗೆ ಮಳೆ ಮಳೆ ನೆಂದೋಗಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ, ಲವ್ ಯು ಆಲ್. ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇರ್ತವೆ.